ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಅಚ್ಚ ಕನ್ನಡತಿ. ದುರ್ಗಾದೇವಿಯ ಮೂರನೇ ಅವತಾರವೇ ಚಂದ್ರಘಂಟ. ಚಂದ್ರಘಂಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಹಾಗೂ ಚಂದ್ರಘಂಟೆಯ ಮೂರನೇ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ. ಚಂದ್ರಘಂಟೆಯನ್ನು ಚಂದ್ರಿಕಾ, ರಣಚಂಡಿ ಎಂದು ಕರೆಯುತ್ತಾರೆ. ಇವಳಿಗೆ 10 ಕೈಗಳಿದ್ದು 10 ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯ ಇವಳ ವಾಹನವಾಗಿರುತ್ತೆ. ಚಂದ್ರಘಂಟೆಯು ಶುಕ್ರ ಗ್ರಹದ ಅಧಿದೇವತೆಯಾಗಿರುತ್ತಾಳೆ. ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿ ನೆಲೆಸುತ್ತದೆ. ಚಿನ್ನದ ಮೈಬಣ್ಣವನ್ನು ಹೊಂದಿದ್ದು ಚಂದ್ರಘಂಟೆಯು 10 ತೋಳುಗಳನ್ನು ಹೊಂದಿದಳು. 9 ತೋಳುಗಳಲ್ಲಿ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಗಂಟೆ, ಕಮಂಡಲ ಹಾಗೂ 1 ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹವಾಹಿನಿ ಆಗಿ ರೂಪ ತಾಳುತ್ತಾಳೆ. ತನ್ನ ಭಕ್ತರಿಗೆ ತಾಯಿಯಂತೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ. ಚಂದ್ರಘಂಟಾ ದೇವಿಗೆ ಕಮಲದ ಹೂವು ಹಾಗೂ ಹಳದಿ ಹೂಗಳು ಎಂದರೆ ಇಷ್ಟ. ಅಲಂಕಾರ ಮಾಡಬೇಕು. ತಾಯಿ ಚಂದ್ರಘಂಟೆಗೆ ಪಾಯಸ ಮತ್ತು ಕಡಲೆ ಹುಸೆಗಳೇ ನೈವೇದ್ಯವನ್ನು ಮಾಡಿ ಇಡಬೇಕು. ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ದುಷ್ಟರನ್ನು ಸಂಹಾರ ಮಾಡಲು ಸದಾ ಸಿದ್ಧವಾಗಿರುವ ಭಂಗಿಯಲ್ಲಿರುವ ಚಂದ್ರಘಂಟೆಯು ಘಂಟಾನಾದದಿಂದಲೇ ಸಾವಿರಾರು ಅಸುರರು ನಿರ್ನಾಮವಾದರು. ಈ ಕೃಪೆಯಿಂದ ಎಲ್ಲ ಪಾಪ ಕಷ್ಟಗಳು, ಮಾನಸಿಕ ತೊಂದರೆ ನಿವಾರಣೆಯಾಗುತ್ತದೆ. ತಾಯಿ ಚಂದ್ರಘಂಟೆಯನ್ನು ಶಕ್ತಿ, ಭಕ್ತಿ, ಶ್ರದ್ಧೆಯಿಂದ ಪೂಜಿಸಿದರೆ ಸಕಲ ಸಂಪತ್ತು, ಸಮೃದ್ಧಿ ತರುತ್ತಾಳೆ. ತಾಯಿ ಚಂದ್ರಘಂಟೆಯ ಮಂತ್ರವನ್ನು ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೇ ನಮಃ, ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೇ ನಮಃ, ಓಂ ಹ್ರೀಂ ಶ್ರೀಂ ಚಂದ್ರಘಂಟಾ ದುರ್ಗಾಯೇ ನಮಃ ಅಂತ 108 ಬಾರಿ ಪಠನೆ ಮಾಡಬೇಕು. ನಮಗೆ ಇರುವಂಥ ಸಕಲ ಸಂಪತ್ತು, ಸಮೃದ್ಧಿ ತರುತ್ತಾಳೆ. ಇದು ನಮ್ಮ ಮನೆಯ 3ನೇ ದಿನದ ನವರಾತ್ರಿ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ ನೋಡುತ್ತಾ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.